ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸೊ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಸೀಡ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೀಡ್ ಅಂದರೆ ಬೀಜಾಮೃತ, ಸೀಡ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು. ನಾವು ಈ ಒಂದು ವಿಡಿಯೋದಲ್ಲಿ ಯೂಮಿಕ್ ಆ್ಯಸಿಡ್ನ ಬಳಕೆ ಮಾಡಿಕೊಂಡು ಸೀಡ್ ಟ್ರೀಟ್ಮೆಂಟನ್ನು ಮಾಡೋದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಾವಿವತ್ತು ಮೇಜ್ ಅಂದರೆ ಮುಸ್ಕಿನ ಜೋಳ, ಈ ಮುಸ್ಕಿನ ಜೋಳಕ್ಕೆ ಸೀಡ್ ಟ್ರೀಟ್ಮೆಂಟನ್ನು ಯೂಮಿಕ್ ಆ್ಯಸಿಡ್ ಮುಖಾಂತರ ಯಾವ ರೀತಿ ಮಾಡ್ಕೋಬೇಕು, ಇಷ್ಟಕ್ಕೂ ಯೂಮಿಕ್ ಆ್ಯಸಿಡಿಂದನೇ ನೀವು ಯಾಕೆ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊತಿದ್ದೀರಾ ಅಂತ ಅಂದರೆ, ಈ ಸೀಡ್ ಟ್ರೀಟ್ಮೆಂಟನ್ನು ಯೂಮಿಕ್ ಆ್ಯಸಿಡಿಂದ ಮಾಡ್ಕೊಳ್ಳೋ ಒಂದು ಉಪಯೋಗ ಏನಪ್ಪ ಅಂತ ಅಂದರೆ, ಸೊ ಉತ್ತಮವಾದ ಡೋರ್ಮ್ಯಾನ್ಸಿಂಗ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಡೋರ್ಮ್ಯಾನ್ಸಿಂಗ್ ಅಂತ ಅಂದರೆ ಈ ಒಂದು ಗಟ್ಟಿಯಾದಂತಹ ಆ ಬೀಜದ ಒಂದು ಪೊರೆಯಿಂದ ಮೊಳಕೆ ಹೊರ ಬರುತ್ತಲ್ಲ, ಆ ಒಂದು ಸಿಸ್ಟಮನ್ನು ಡೋರ್ಮ್ಯಾನ್ಸಿಂಗ್ ಅಂತಾರೆ. ಆ ಒಂದು ಡೋರ್ಮ್ಯಾನ್ಸಿಂಗ್ ಚೆನ್ನಾಗಿ ಆಗಿಬಿಟ್ಟು ಬೀಜ ಅಂತಕ್ಕಂಥದ್ದು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ತುಂಬ ಸಹಕಾರಿ ಮಾಡುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಯೂಮಿಕ್ ಆ್ಯಸಿಡ್ನ ಒಂದು ಮಹತ್ವ ಏನು ಅನ್ನೋದನ್ನ ತಿಳಿಸಿದ್ದೀನಿ. ಸೊ ನೋಡಲಿಲ್ಲ ಅಂತ ಅಂದರೆ ಐ ಕಾರ್ಡಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೊಡ್ತೀನಿ. ಸೊ ನೀವು ಚೆಕ್ ಮಾಡಿ, ಮತ್ತು ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನ ಕೊಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ ಚೆಕ್ ಮಾಡಿ. ಸೊ ನಾವು ಈ ಒಂದು ಮೇಜ್ ಸೀಡ್ಸನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹರಡಿಕೊಂಡು, ಅಂದರೆ ತೆಳುವಾಗಿ ಹರಡ್ಕೊಂಡಿದ್ದೀನಿ ಈ ಒಂದು ಇದರಲ್ಲಿ. ಸೊ ನಾನೀಗ ಯೂಮಿಕ್ ಆ್ಯಸಿಡನ್ನು 10 ml 2 ಟೈಮ್ ಅಂದರೆ 20 ml, ಇದು 4 kg ಇದೆ. ಸೊ 4 kg 2 kgಗೆ ಒಂದು 10 ml ಅನ್ನು, 2 kgಗೆ 12 ml, ಸಾರಿ 10 ml, ಆ ರೀತಿಯಾಗಿ ಟೋಟಲಿ 20 ml ಯೂಮಿಕ್ ಆ್ಯಸಿಡನ್ನು ಸೀಡ್ ಟ್ರೀಟ್ಮೆಂಟ್ಗೋಸ್ಕರ ಬಳಕೆ ಮಾಡಿದ್ದೀವಿ. ಸೊ ನೋಡಿ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು. ನಾವಿದನ್ನು ಈ ರೀತಿ ಮಾಡೋದಕ್ಕೂ ಮುಂಚೆ ಗ್ಲೌಸನ್ನು ಕೈಗೆ ಹಾಕ್ಕೊಂಡ್ರೆ ಉತ್ತಮ. ಸೊ ಯಾಕಂದರೆ ಆಲ್ರೆಡಿ ಇದರಲ್ಲಿ ಪಾಯ್ಸನ್ ಟ್ರೀಟ್ಮೆಂಟ್ ಇರುತ್ತೆ. ಆ ಪಾಯ್ಸನ್ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ನಾವೀಗ ಇದರಲ್ಲಿ ಈ ಒಂದು ಜಾರನ್ನು ನೀವು ಬಳಕೆ ಮಾಡೋದು ತುಂಬ ಉತ್ತಮ. ಸೊ ಕಾಣ್ತಿದೆಯಲ್ಲ, ಸೊ 65 ml ಜಾರ್ ಇದು. ಸೊ ಇದರಲ್ಲಿ ನಾನೀಗ ಒಂದು 10 ಒನ್ ಟೈಮು, ಇನ್ನೊಂದು ಸಲ 10 ml ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡಿಕೊಂಡು, ಸೊ ಓವರಾಲ್ 4 kgಗೆ 20 ml ಯೂಮಿಕ್ ಆ್ಯಸಿಡನ್ನು ಬಳಕೆ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ. ಯೂಮಿಕ್ ಆ್ಯಸಿಡ್ ಇದು ಆರ್ಗ್ಯಾನಿಕ್ಕು ಮತ್ತು ಯಾವುದೇ ಕೆಮಿಕಲ್ ಮಿಶ್ರಿತವಾಗಿರ್ತಕ್ಕಂಥಲ್ಲ, ವಿನ್ಫಿನಿಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಪ್ರೊವೈಡ್ ಮಾಡಿರುವಂತಹ ಒಂದು ಯೂಮಿಕ್ ಆ್ಯಸಿಡ್. ಇದು ತುಂಬಾ ಉತ್ತಮ ಸ್ಟ್ರೈಟ್ ಟ್ರೀಟ್ಮೆಂಟ್ಗಾಗ್ಬೋದು ಅಥವಾ ಬೆಳೆಗಳಲ್ಲಿ ಯಾವುದೇ ಬೆಳೆಗಾದ್ರೂ ಸಹ ಒಳ್ಳೆಯ ರಿಸಲ್ಟನ್ನು ಕೊಡ್ತಕ್ಕಂಥದ್ದು. ಸೊ ನೀವು ನನ್ನ ಮೊದಲಿನ ಒಂದು ವಿಡಿಯೋ ನೋಡಿ, ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಅದರಲ್ಲಿ ಅಂತಕ್ಕಂಥ, ಅಂದರೆ ಯಾವ ರೀತಿ ಮಾಡಿದ್ವಿ ಅನ್ನೋದು. ಲಾಸ್ಟ್ ಟೈಮ್ ನಾವು ರಾಗಿ ಪೈರು ನಾಟಿ ಮಾಡಿದಾಗಲೂ ಸಹ ಆ ಒಂದು ಪೈರಿಗೆ ಬೇರನ್ನು ಯೂಮಿಕ್ ಆ್ಯಸಿಡಲ್ಲಿ ಮುಳುಗಿಸ್ಬಿಟ್ಟು ನಾವು ಅದನ್ನು ನಾಟಿ ಮಾಡಿದ್ದೀವಿ. ಸೊ ರಿಸಲ್ಟ್ ತುಂಬ ಚೆನ್ನಾಗಿದೆ. ಸೊ ಯೂಮಿಕ್ ಆ್ಯಸಿಡ್ಡು ಉತ್ತಮವಾದಂತಹ ರೈತ ಮಿತ್ರ ಅಂತಂದು ಹೇಳ್ಬೋದು. ಇದು ಗೊಬ್ಬರವೂ ಹೌದು, ಔಷಧಿಯೂ ಹೌದು, ಸಾವಯವದಲ್ಲಿ ಇದು ಕೆಮಿಕಲ್ ಮಿಶ್ರಿತವಲ್ಲ, ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಸೊ ಈ ರೀತಿ ನಾನು 10 ml ಅನ್ನು ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕ್ಕೊಂಡ್ಬಿಟ್ಟು, ಸೊ ಅದನ್ನು ನೇರವಾಗಿ ನಾನು ಗ್ಲೌಸ್ ಬಳಸಿ ಮಾಡಬೇಕು. ನಿಮ್ಮಲ್ಲಿ ಗ್ಲೌಸ್ ಇಲ್ಲ ಅಂತ ಅಂದರೆ ಪ್ಲಾಸ್ಟಿಕ್ ಕವರ್ಸ್ ಆದರೂ ಕಟ್ಕೊಂಡ್ಬಿಟ್ಟು ನೀವು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ನಾನು ತಂದಿರುವಂತಹ ಈ ಒಂದು ಹೈಬ್ರಿಡ್ ಬೀಜದಲ್ಲಿ ಆಲ್ರೆಡಿ ವಿಷವನ್ನು ಅವರು ಟ್ರೀಟ್ಮೆಂಟ್ ಮಾಡಿರ್ತಾರೆ. ಸೊ ನಾವು ಅದರ ಜೊತೆಗೇನೆ ಈ ಒಂದು ಯೂಮಿಕ್ ಆ್ಯಸಿಡನ್ನು ಟ್ರೀಟ್ಮೆಂಟ್ ಮಾಡೋದ್ರಿಂದ ಸೊ ತುಂಬ ಉತ್ತಮವಾದಂತಹ, ಅಂದರೆ ಬೇಗನೆ ಅದು ಮೊಳಕೆ ಬರೋದಕ್ಕೆ ಚೆನ್ನಾಗಿರುತ್ತೆ. ಆ ಉದ್ದೇಶದಿಂದ ಈ ಒಂದು ಸೀಡ್ ಟ್ರೀಟ್ಮೆಂಟನ್ನು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ನಿಧಾನವಾಗಿ ಟೋಟಲ್ ಎಲ್ಲವೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕು. ನಾವು ಇದ್ರ ಜೊತೆಗೆ ಇನ್ನೂ ಈ ಒಂದು ಬೆಲ್ಲದ ನೀರನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹತ್ತುತ್ತೆ ಬೀಜಕ್ಕೆ ಈ ಒಂದು ಯೂಮಿಕ್ ಆ್ಯಸಿಡ್ಡು ಅಂತ ಹೇಳ್ತಾರೆ. ಸೊ ಓಕೆ, ಅದು ಅದು ಆಗ್ತಾ ಇದ್ದರೂ ಸಹ ಯೂಮಿಕ್ ಆ್ಯಸಿಡ್ಡು ಸೊ ಈ ಒಂದು ಬೀಜಗಳು ಎಲ್ಲ ಬೀಜಗಳಿಗೂ ಸಮಾನವಾಗಿ ಹಚ್ಚೋ ರೀತಿ ನಾವು ಬಳಕೆ ಮಾಡಿದ್ರೆ ಸಾಕು, ಏನು ತೊಂದರೆ ಇಲ್ಲ. ಸೊ ಈ ರೀತಿಯಾಗಿ ನಾವು ಅದನ್ನು ಮಾಡಬಹುದು. You just always been a tighter rush that I've been laid back, yeah. I don't wanna skip steps, you know that. So if you're with it, then say yeah. I just need a little bit of patience. You need me, I know that you've been waiting. Down my number twice, promise I'll pick up the line. I see you worried, don't gotta ask why you like it.
you like it, yeah, you like it. I know that you like it. You said that you were down just yesterday, hoping you'll stick around and wait for me. I see you wanna come up, but don't switch up on me. Yeah. I know that you, I know that you, I know that you, I know that you. You said that you were down, hoping you'll stick around, hoping you'll be around for me. You said that you were down, you said that you were down, you said that you were down, you said that you were down. Yeah, you just always let the tide to rush things. You just always let the tide to can't wait. You just always let the tide to can't wait for me. It's been a mess and I'm trying to dial back. Can you stick through it with me or not? And it might take a minute, but we'll get it. The type of love that you want, like it. I know that you like it, yeah, you. ಟೋಟಲಿ ನಾವು ಮಿಶ್ರಣವನ್ನು ಮಾಡಿದ್ದೀವಿ. ಓವರಾಲ್ ಬೀಜ ಎಲ್ಲವೂ ಸಹ ಯೂಮಿಕ್ ಆ್ಯಸಿಡು ಬೆರೆತಿದೆ. ಸೊ ಅದನ್ನು ನಾವು ನೆರಳಲ್ಲಿ ಒಣಗಿಸ್ಬೇಕಂದ್ರೆ ಆ ಯೂಮಿಕ್ ಆ್ಯಸಿಡು ಹತ್ತು ಬಿಟ್ಟು ನಾವು ಮತ್ತೆ ಅದು ನಾಟಿ ಮಾಡೋ ಸಂದರ್ಭದಲ್ಲಿ ಇದು ಹಾಗೆ ನಾಟಿ ಮಾಡಿದ್ದೇ ಆದಲ್ಲಿ ಸೊ ಇದೇನಾಗುತ್ತೆ ಅಂದರೆ ಕೈಗೆಲ್ಲ ಹತ್ತು. ಆ ಕಾರಣದಿಂದ ಸೊ ಒಂದು 5 hours ಇದು ನೆರಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಒಣಗಿಸ್ಬಿಟ್ಟು ಹಾಗೆ ಬಿಟ್ಟು ಮರುದಿನ ನಾವು ಅದನ್ನು ಇಲ್ಲ ಒಂದು 5 hour ಆದಮೇಲೆ ಸೊ ಟ್ರೀಟ್ಮೆಂಟ್ ಆಗಿ 5 hour ಆದಮೇಲೆ ನಾವು ಇದನ್ನು ಬೀಜವನ್ನು ಬಿತ್ತೋದ್ರಿಂದ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೋಬೋದು. ಸೊ ಪ್ಲಾಸ್ಟಿಕ್ ಹಾಳೆ ಮೇಲೆ ನೆರಳಲ್ಲಿ ಒಣಗಿಸಿ ಸೂರ್ಯನ ಬಿಸಿಲಿಗೆ ನೇರವಾಗಿ ಇದನ್ನು ಇಡಬೇಡಿ. ಸೊ ಯಾಕೆ ಸೂರ್ಯನ ಬಿಸಿಲಲ್ಲಿ ಇಡಬಾರ್ದು ಅಂದರೆ ನಾವು ಈಗ ಟ್ರೀಟ್ಮೆಂಟ್ ಮಾಡಿರೋದು ಯೂಮಿಕ್ ಆ್ಯಸಿಡ್ಡು, ಅದು ಸೂರ್ಯನ ಬಿಸಿಲಿಗೆ ಬೇಗನೆ ಡ್ರೈ ಆಗಿಬಿಟ್ಟು ಸೊ ಅದು ಯಾವುದೇ ರೀತಿ ಫಲಿತಾಂಶವನ್ನು ನೀಡೋದಿಲ್ಲ. ಆ ಉದ್ದೇಶದಿಂದ ಇದನ್ನು ನಾವು ಮಾಡಬಾರ್ದು. ಈ ರೀತಿ ಗ್ಲೌಸ್ ಬಳಸಿನೇ ಮಾಡಿ ಫ್ರೆಂಡ್ಸ್. ಅದು ಮುಂಜಾಗ್ರತಾ ಕ್ರಮ ಎಲ್ಲರಿಗೂ ಸಹ. ಸೊ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ನಾವು ಅದರಲ್ಲಿ ಅಂದರೆ ನಮ್ಮ ಯೂಮಿಕ್ ಆ್ಯಸಿಡಲ್ಲಿ ಯಾವುದೇ ರೀತಿಯ ವಿಷ ಇಲ್ಲ, ಬಟ್ ಆ ಸೀಡಲ್ಲಿ ಮೊದಲೇ ಅವರು ಅಲ್ಲಿ ವಿಷವನ್ನು ಲೇಪಿಸಿರ್ತಾರೆ. ಸೊ ಆ ಉದ್ದೇಶದಿಂದ ನಾವು ಅದನ್ನು ಮುಟ್ಟೋದ್ರಿಂದ ತೊಂದರೆ ಆಗಬಾರ್ದು ಅನ್ನೋದರಿಂದ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನೀವು ಸೀಡ್ ಟ್ರೀಟ್ಮೆಂಟನ್ನು ಮಾಡಿಕೊಂಡು ಬಿತ್ತನೆ ಮಾಡಿ. ಹಾಗೆ ನನ್ನ ಹೆಚ್ಚಿನ ವೀಡಿಯೋಗಳನ್ನು ನೋಡ್ತಾ ಇರ್ರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.